ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಬ್ಯಾಕ್ ಅಗೈನ್ ಟು ಮೈ ಚಾನಲ್. ನೀವೆಲ್ಲರೂ ಹುಷಾರಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೇನೆ. ನಾನು ಕೂಡ ಹುಷಾರಾಗಿದ್ದೇನೆ, ಮಕ್ಕಳು ಕೂಡ ಈಗ ಹುಷಾರಾಗಿದ್ದಾರೆ ಆಯಿತಾ. ಇವತ್ತಿನ ವ್ಲಾಗನ್ನು ನಾನು ಬೆಳಿಗ್ಗೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಇದು ತುಂಬ ದಿನ ಹಿಂದೆ ಶೂಟ್ ಮಾಡಿದಂಥ ವ್ಲಾಗ್. ಡೇಟ್ ನನಗೆ ಕರೆಕ್ಟಾಗಿ ನೆನಪಿಲ್ಲ, ಬಟ್ ಲಾಸ್ಟ್ ಮಂತಿನಂತೂ ಹೌದು, ಜಾನ್ವರಿಯಲ್ಲಿ ಶೂಟ್ ಮಾಡಿರುವಂಥದ್ದು. ನನ್ನ ಡಿಗ್ರಿಯ ಒಬ್ಬರು ಫ್ರೆಂಡ್ ನನಗೆ ಒಂದು ಕೇಕ್ ಮತ್ತು ಒಂದು ಲಂಚ್ ಬಾಕ್ಸ್ ಬೇಕು ಅಂತ ಹೇಳಿ ಆರ್ಡರನ್ನು ಮಾಡಿದರು. ಹಾಗೆ ಅವರು ಬೆಳಿಗ್ಗೆ 7 ಗಂಟೆಗೆ ಬಂದು ಕಲೆಕ್ಟ್ ಮಾಡ್ತೇನೆ ಅಂತ ಕೂಡ ಹೇಳಿದರು, ಮನೆ ಹತ್ತಿರನೇ ಬಂದು. ಹಾಗೆ ನಾನು ಸ್ವಲ್ಪ ಬೇಗನೆ ಎದ್ದು ಕೇಕನ್ನು ನಾನು ನಿನ್ನೆ ನೈಟೇ ರೆಡಿ ಮಾಡಿ ಇಟ್ಟಿದ್ದೆ, ಬಟ್ ಬಾಕ್ಸಲ್ಲಿ ಹಾಕಿರಲಿಲ್ಲ. ಹಾಗೆ ಇವಾಗ ಬೆಳಿಗ್ಗೆಯಲ್ಲಿ ಬಾಕ್ಸಲ್ಲಿ ಹಾಕ್ತಾ ಇದ್ದೇನೆ. ಗಮ್ ಟೇಪ್ ನನಗೆ ಸಿಗಲೇ ಇಲ್ಲ. ಹಾಗೆ ಒಂದು ಬ್ರೌನ್ ಟೇಪ್ ಇದು ಪೀಸಲ್ಲಿಯೇ ನೈಫನ್ನು ಅಂಟಿಸಿದ್ದೇನೆ, ಯಾಕೆಂದರೆ ಅವರಿಗೆ ಕೂಡ ಇನ್ನೂ ಮನೆಗೆ ತಗೊಂಡೋಗಿ ಸಹ ಅವ್ರ ಹತ್ರ ಇದ್ದರೆ ಹಾಕ್ಬೋದಲ್ಲ. ಈಗ ಹೊರಗೆಲ್ಲ ಕೊಡುವಾಗಾದರೆ ಪರವಾಗಿಲ್ಲ, ನನ್ನ ಫ್ರೆಂಡ್ ಆಗಿರೋದ್ರಿಂದ ಹಾಗೆ ಕೊಟ್ಟಿದ್ದೇನೆ. ಮತ್ತು ಅವರೊಂದು ಲಂಚ್ ಬಾಕ್ಸ್ ಕೂಡ ಬೇಕು ಅಂತ ಹೇಳಿದರು, 799 ಇದು. ಇದು ಆ ಸಲ ಬಂದ ಸ್ಟಾಕಲ್ಲಿ ಲಾಸ್ಟ್ ಪೀಸ್ ಆಗಿತ್ತು. ಅವ್ರು ಬೇಕು ಅಂತ ಹೇಳಿ ಮೊದಲೇ ಬುಕ್ ಮಾಡಿ ಇಟ್ಟಿದ್ರು. ಹಾಗೆ ಅವ್ರು ಇದನ್ನು ಪರ್ಚೇಸ್ ಮಾಡಿದಂಥದ್ದು. ಇದರಲ್ಲಿ ಏನೇನಿದೆ ನೋಡ್ಬೋದು ನೀವು, ಚಾಪ್ಸ್ಟಿಕ್ಸ್, ಸ್ಪೂನು, ಈ ರೀತಿಯ ಲಂಚ್ ಬಾಕ್ಸ್, ಮತ್ತು ಬೇರೆ ಟೈಪ್ ಇದು 4 ಕಂಪಾರ್ಟ್ಮೆಂಟ್ ಇದು, 3 ಕಂಪಾರ್ಟ್ಮೆಂಟ್ ಇದು. ಹಾಗೆ ನಿಮಗೆ ಸ್ನ್ಯಾಕ್ ಬಾಕ್ಸ್, ಲಂಚ್ ಬಾಕ್ಸ್ ಎಲ್ಲ ಕೊಡಲಿಕ್ಕಾಗುವಂಥ ಬಾಕ್ಸಸ್ ನಮ್ಮ ಹತ್ರ ಇದೆ. ನಿಮಗೆ ಬೇಕಾದರೆ ವಾಟ್ಸಪ್ ನಂಬರ್ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿರುವಂಥ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮಾಡಿದರೆ ಆಯಿತು, ನಾನು ಡೀಟೇಲ್ಸ್ ಎಲ್ಲ ಕಳಿಸ್ತೇನೆ ಆಯಿತಾ. ಹಾಗೂ ಆಲ್ ಓವರ್ ಇಂಡಿಯಾ ಫ್ರೀ ಶಿಪ್ಪಿಂಗ್ ಕೂಡ ಇರ್ತದೆ, ಫ್ರೀ ಡೆಲಿವರಿ ಕೂಡ ಇರ್ತದೆ. ಬೇಕಾದವರು ವಾಟ್ಸಪ್ ಮಾಡಿ. ಈ ಲಂಚ್ ಬಾಕ್ಸ್ ಅವರ ಫ್ಯಾಮಿಲಿಯಲ್ಲಿ ಒಂದು ಮಗುವಿಗೆ ಗಿಫ್ಟ್ ಕೊಡಲಿಕ್ಕೆ ಅಂತ ಹೇಳಿ, ಆ ಮಗುವಿದು ಬರ್ಡೇ ಇತ್ತು. ಹಾಗೆ ಸ್ಕೂಲ್ ಗೋಯಿಂಗ್ ಕಿಡ್ ಕಾಣ್ತದೆ, ಹಾಗೆ ಅವರಿಗೆ ಗಿಫ್ಟ್ ಮಾಡಲಿಕ್ಕೆ ಬೇಕು ಅಂತ ಹೇಳಿ ಪರ್ಚೇಸ್ ಮಾಡಿದಂಥದ್ದು. ನಿಜವಾಗ್ಲೂ ಹೇಳಬೇಕಂತ ಹೇಳಿದರೆ ಗಿಫ್ಟಿಂಗಿಗೆ ಬೆಸ್ಟ್ ಆಪ್ಷನ್ ಇದು. ನಿಮ್ಮ ನೆಫ್ಯೂಸ್ ಆಗಿರ್ಬೋದು, ನೀಸ್ ಆಗಿರ್ಬೋದು, ಯಾರಾದರೂ ಸ್ಕೂಲಿಗೆ ಹೋಗ್ತಾ ಇದ್ದಾರೆ ಆದರೆ ಮಕ್ಕಳಿಗೆ ಕೂಡ ಡಿಫ್ರೆಂಟ್ ಈಗ ಲಂಚ್ ಬಾಕ್ಸಸ್ ಕೊಟ್ಟರೆ ಅವರಿಗೆ ಕೂಡ ಒಂದು ಇಂಟ್ರೆಸ್ಟ್, ಸ್ಪೆಷಲಿ ಸ್ವಲ್ಪ ಫಝಿ ಇರ್ತಾರಲ್ವ, ತಿನ್ನಲಿಕ್ಕೆಲ್ಲ ಕೇಳದ ಮಕ್ಕಳಿಗೆ ಈ ರೀತಿ ಎಲ್ಲ ಕೊಟ್ಟರೆ ಅವರಿಗೆ ಕೂಡ ಒಂದು ಇಂಟ್ರೆಸ್ಟ್ ಇರ್ತದೆ ತಗೊಂಡು ಹೋಗಲಿಕ್ಕೆ. ಹಾಗೆ ಇದು ಯೂಸ್ಫುಲ್ ಕೂಡ. ಟಾಯ್ಸ್ ಎಲ್ಲ ಕೊಟ್ಟರೆ 2 ದಿನದಲ್ಲಿ ಹಾಳಾಗಿ ಹೋಗ್ತದೆ, ಆದರೆ ಈ ರೀತಿಯ ಗಿಫ್ಟ್ ಏನಾದರೂ ಕೊಟ್ಟರೆ ಒಂದು ಅವರಿಗೆ ಸ್ನ್ಯಾಕ್ಸ್ ಅಥವಾ ಲಂಚ್ ತಗೊಂಡು ಹೋಗಲಿಕ್ಕೆ ಈಸಿ ಆಗ್ತದೆ, ಹಾಗೂ ಯೂಸ್ಫುಲ್ ಕೂಡ. ಮತ್ತು ನೀವು ಇದನ್ನು ಹೊರಗಿಂದ ಪರ್ಚೇಸ್ ಮಾಡ್ತೀರಾದರೆ ಕಾಸ್ಟ್ ಕೂಡ ತುಂಬ ಜಾಸ್ತಿ ಇರ್ತದೆ, ಕ್ವಾಲಿಟಿ ಒಳ್ಳೆಯದಿರೋದಿಲ್ಲ. ನಮ್ಮ ಕ್ವಾಲಿಟಿ ಚೆನ್ನಾಗಿದೆ, ಹಾಗೂ ಎಲ್ಲರಿಗೆ ಅಫೋರ್ಡೆಬಲ್ ಪ್ರೈಸಲ್ಲಿ ಕೊಡಬೇಕು ಅನ್ನೋ ಒಂದು ಇದರಿಂದ ನಾವು ಇಷ್ಟು ಕಡಿಮೆ ಬೆಲೆಗೆ ಹಾಗೂ ತುಂಬ ರಿಸರ್ಚ್ ಮಾಡಿದ ನಂತರ ಒಂದು ಬಯರಿಂದ ಪರ್ಚೇಸ್ ಮಾಡಿರುವಂಥದ್ದು. ಸೊ ಯಾರಿಗಾದರೂ ಬೇಕಾದರೆ ಕಾಂಟ್ಯಾಕ್ಟ್ ಮಾಡ್ಬೋದಾಯ್ತಾ. ಅವನಿಗೆ ಟಿಫಿನಿಗೆ ಬೇಕಾದಂತಹ ಈ ಚಿಕನ್ ಪೀಸನ್ನು ನಾನು ಲಂಚಿಗೆ ಕೊಡ್ತೇನಲ್ಲ, ಆ ಚಿಕನ್ ಪೀಸನ್ನು ಏರ್ ಫ್ರೈರಲ್ಲಿ ಹಾಕಿದ್ದೇನೆ. ಹಾಗೆ ಇವಾಗ ಟೀ ಮಾಡಿಕೊಳ್ಳುವ ಅಂತ ಕಿಚನಿಗೆ ಸಹ ಬಂದಿದ್ದೇನೆ. ಇವತ್ತು ಎದ್ದ ಕೂಡಲೇ ಫಸ್ಟ್ ಕೇಕನ್ನು ಬಾಕ್ಸಲ್ಲಿ ಹಾಕಿದ್ದು, ಯಾಕೆಂದರೆ ಅವ್ರು ಬೇಗ ಬಂದರೆ ಅಂತ ಹೇಳಿ. ಹಾಗೆ ನಾನಿಲ್ಲಿ ಪಾಸ್ತಾವನ್ನು ಕೂಡ ಬಾಯ್ಲ್ ಮಾಡಲಿಕ್ಕೆ ಇಡ್ತಾ ಇದ್ದೇನೆ. ನಾನಿಲ್ಲಿ ಯೂಸ್ ಮಾಡ್ತಾ ಇರುವಂಥದ್ದು ಡಿಸೈನೋದ ಡ್ಯೂರಮ್ ವೀಟ್ ಪಾಸ್ತಾ. ಇದನ್ನು ನಾನು ಆಲ್ರೆಡಿ ತುಂಬ ವೀಡಿಯೋಸಲ್ಲಿ ಕೂಡ ಶೇರ್ ಮಾಡಿದ್ದೇನೆ. ಈ ಪಾಸ್ತಾ ಹೋಲ್ ವೀಟಿಂದ ಮಾಡಿರುವಂತಹ ಪಾಸ್ತಾ ಆಗಿರುತ್ತೆ, ಡ್ಯೂರಮ್ ವೀಟ್ ಅಂತ ಹೇಳ್ತಾರಲ್ಲ, ಅದರಿಂದ ಮಾಡಿರುವಂತಹ ಪಾಸ್ತಾ. ಹಾಗೂ ಇದರಲ್ಲಿ ಯಾವುದೇ ರೀತಿಯಾದಂಥ ಆರ್ಟಿಫಿಷಿಯಲ್ ಕಲರ್ಸ್, ಪ್ರಿಸರ್ವೇಟಿವ್ಸ್, ಫ್ಲೇವರ್ಸ್ ಏನೂ ಕೂಡ ಇರೋದಿಲ್ಲ. ಇದು 2 ವಿಸಿಲ್ ತೆಗೆದ್ರೆ ಆಯ್ತಾಯ್ತಾ ರೆಡಿಯಾಗಿ ಸಿಗ್ತದೆ. ಯಾವುದೇ ರೀತಿ ಕೊಲೆಸ್ಟ್ರಾಲ್ ಆಗಿರ್ಬೋದು, ಟ್ರಾನ್ಸ್ಫ್ಯಾಟ್ ಆಗಿರ್ಬೋದು ಇರೋದಿಲ್ಲ. ಹಾಗೂ 100% ವೆಜಿಟೇರಿಯನ್ ಪಾಸ್ತಾ. ಸ್ವಲ್ಪ ಉಪ್ಪು ಹಾಕಿ 2 ವಿಸಿಲ್ ತೆಗೆದ್ರೆ ಈಗ ರೆಡಿಯಾಗಿ ಸಿಗ್ತದೆ. ನಿಮಗೆ ಯಾರಿಗಾದರೂ ಬೇಕಾದರೆ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೇನೆ, ಅಲ್ಲಿಂದ ನೀವು ಪರ್ಚೇಸ್ ಮಾಡ್ಕೊಳ್ಬೋದು. ಹಾಗೆ ಇವತ್ತು ಬ್ರೇಕ್ಫಾಸ್ಟಿಗೆ ನಾನು ನಿನ್ನೆ ನಮ್ಮ ಮನೆ ಹತ್ತಿರ, ಅಲ್ಲಿ ಹಳೆ ಮನೆ ಹತ್ತಿರ ತೋಟದಲ್ಲಿ ತೆಂಗಿನಕಾಯಿಯನ್ನು ಹೀಗೆ ಅರ್ಧ ಭಾಗ ಮಾಡ್ತಾರೆ ಅಲ್ವಾ, ಒಣಗಲಿಕ್ಕೆ ಹಾಕಲಿಕ್ಕೆ. ಮತ್ತು ನನ್ನ ಮಗ ಕಳಿಸ್ತಾ ಇದ್ದಾನೆ, ನನ್ನ ಕೈಯಲ್ಲೇ ಇದ್ದಾನೆ. ಅದು ತೆಂಗಿನಕಾಯಿದು ಎಣ್ಣೆ ತೆಗಿಲಿಕ್ಕೆ ಅಂತ ಹೇಳಿ, ತೆಂಗಿನಕಾಯಿನ ಒಣಗಲಿಕ್ಕೆ ಹಾಕಲಿಕ್ಕೆ ಅಂತ ಓಪನ್ ಮಾಡ್ತಾರಲ್ಲ, ಆಗ ಅದರ ಒಳಗೆ ಅದರದ್ದು ಮೊಳಕೆ ಇರ್ತದಲ್ಲ, ಅದಿತ್ತು. ಅದನ್ನು ಮಾವ ತುಂಬ ತಗೊಂಡು ಬಂದಿದ್ದರು. ಹಾಗೆ ಇಲ್ಲಿ ನೇಬರ್ಸಿಗೆಲ್ಲ ಕೊಟ್ಟು, ಫ್ಯಾಮಿಲಿಯವರಿಗೆಲ್ಲ ಕೊಟ್ಟು. ನಮಗೆ ಅಂದರೆ ಅಷ್ಟು ತಿನ್ನಲಿಕ್ಕೆಲ್ಲ ನನಗಂತೂ ಇಂಟ್ರೆಸ್ಟ್ ಇಲ್ಲ. ಅದರದ್ದು ಐಸ್ ಕ್ರೀಮ್ ಮಾಡಿದರೆ ಚೆನ್ನಾಗಾಗ್ತದೆ, ಬಟ್ ಅಷ್ಟೆಲ್ಲ ನನಗೆ ಈಗ ಟೈಮ್ ಇಲ್ಲ. ಹಾಗೆ ನಾನು ಐಸ್ ಕ್ರೀಮ್ ಏನೂ ಮಾಡಲಿಲ್ಲ. ಆದರೆ ಮಾವ ಎಲ್ಲ ಚಿಕ್ಕವರಿರುವಾಗ ಅವರ ತಾಯಿ ಈ ರೀತಿಯಲ್ಲಿ ದೋಸೆ ಮಾಡ್ತಾ ಇದ್ರಂತೆ. ಅಂದರೆ ಮೊದಲೆಲ್ಲ ಹಳೆ ಕಾಲದಲ್ಲಿ ಏನು ಇರಲಿಲ್ಲ ಅಲ್ಲ, ಹಾಗೆ ಎಂತ ಸಿಕ್ಕಿದ್ರು ಅದರಲ್ಲಿ ಒಂದು ತಿಂಡಿ, ಅದರಲ್ಲಿ ಒಂದು ದೋಸೆ ಏನಾದರೂ ಮಾಡ್ತಿದ್ದೆ. ಯಾಕೆಂದರೆ ಹೆಚ್ಚಾಗಿ ತಿಂತಾ ಇದ್ದಂಥದ್ದು ಗಂಜಿಯೇ. ಹಾಗೆ ಒಂದು ಸಂಡೇಸಲ್ಲಿ ಮಾತ್ರ ಅವರು ಹೀಗೆ ತಿಂಡಿ ಅಂತ ಹೇಳಿ ಮಾಡ್ತಾ ಇದ್ದಂಥವು. ಮತ್ತು ಎಲ್ಲ ದಿನ ಅನ್ನವನ್ನೇ, ಅಂದರೆ ಗಂಜಿಯನ್ನೇ ನೆನ್ನೆದು ಉಳಿದದ್ದು ಅಥವಾ ಬೆಳಿಗ್ಗೆ ಮಾಡಿದ ಆ ರೀತಿದೇ ಊಟ ಮಾಡ್ತಾ ಇದ್ದಂಥದ್ದು. ಹಾಗೆ ನಮ್ಮ ಅತ್ತೆ ಯಾವತ್ತೂ ಕೂಡ ಮಾಡಲಿಲ್ಲ ಅಂತೆ. ಹಾಗೆ ನಾನು ಮಾವನ ಹತ್ರನೇ ಕೇಳಿದೆ, ಅವರಿಗೆ ರೆಸಿಪಿ ಎಲ್ಲ ಗೊತ್ತಿಲ್ಲ, ಹಾಕಿ ಮಾಡ್ತಿದ್ರು ಅಂತ ಹೇಳಿದರು. ಹಾಗೆ ಅದರಲ್ಲಿ ಏನಿಲ್ಲ, ಒಂದು ಮೊಳಕೆ ಇರ್ತದಲ್ಲ ತೆಂಗಿನಕಾಯಿದು, ಅದನ್ನು
ಹಾಕಿದರೆ ಅದರಲ್ಲಿ ಹೆಚ್ಚು ರುಚಿ ಅಂತ ಏನಿಲ್ಲ, ಒಂದು ಹಾಕಿದ್ದೇವೆ ಅಂತ ಹೇಳಿ ಮಾತ್ರ ಅಷ್ಟೇ. ಅದರಲ್ಲಿರುವಂಥದ್ದು ನೀರೇ, ಅದನ್ನು ನೀವು ಗ್ರೈಂಡ್ ಮಾಡಿದರೆ ಅದರಲ್ಲಿ ನಿಮಗೆ ಸಿಗುವಂಥದ್ದು ಕೂಡ ನೀರೇ. ತಿನ್ನಲಿಕ್ಕೆ ಮಾತ್ರ ಅದು ಸ್ವಲ್ಪ ಹೀಗೆ ಟೇಸ್ಟಿಯಾಗಿರುವಂಥದ್ದು. ಹಾಗೆ ಅದಕ್ಕೆ ಸ್ವಲ್ಪ ಸಕ್ಕರೆ ಎಲ್ಲ ಹಾಕಿ ನಾನೊಂದು ದೋಸೆ ಟೈಪಲ್ಲಿ ಮಾಡಿದ್ದೇನೆ. ಇದು ನಾನು ಇದಕ್ಕಿಂತ ಮುಂಚೆ ಸಹ ಮಾಡಿದ್ದೇನೆ, ಅಂದರೆ ಮಾವ ದೋಸೆ ಮಾಡ್ತಾರೆ ಹೇಳಿದ ನಂತರ ನಾನು ಮಾಡಿದ್ದೆ ದೋಸೆ ಅದರದ್ದು. ಪರವಾಗಿಲ್ಲ, ಇದಕ್ಕೆ ಇದೆಲ್ಲ ಏನು ಹಾಕಲಿಕ್ಕಿಲ್ಲ, ಅಂದರೆ ಉದ್ದಿನಬೇಳೆ ಅದೆಲ್ಲ ಏನು ಹಾಕಲಿಕ್ಕಿಲ್ಲ. ಡೈರೆಕ್ಟ್ ಅಕ್ಕಿ, ಇಡ್ಲಿ ರೈಸ್ ಸ್ವಲ್ಪ ಹಾಕಿದೆ, ಸ್ವಲ್ಪ ಬೆಳ್ತಾಕಿ, ಮತ್ತು ಅದು ಸ್ವಲ್ಪ ಸಕ್ಕರೆ, ಉಪ್ಪು, ಒಂದು ಹಿಡಿಯಷ್ಟು ಅನ್ನವನ್ನು ಕೂಡ ಹಾಕ್ಕೊಂಡಿದ್ದೆ. ಸೊ ಅದನ್ನೇ ಮಾಡ್ಕೊಂಡಿದ್ದಂಥದ್ದು. ಇಲ್ಲಿ ನನ್ನ ಫ್ರೆಂಡ್ ಆಲ್ರೆಡಿ ಬಂದಿದ್ದರು, ಹಾಗೆ ಅವರಿಗೆ ಟೀ ಎಲ್ಲ ರೆಡಿ ಮಾಡಿಕೊಟ್ಟು, ಅವರು ಬ್ರೇಕ್ಫಾಸ್ಟ್ ಬೇಡ ಅಂತ ಹೇಳಿದರು. ಆದರೆ ನಮ್ಮ ಕೆಲಸ ನಡೀತಾನೆ ಇರಬೇಕಲ್ಲ, ಯಾಕೆಂದರೆ ಸ್ಕೂಲಿಗೆ ಕೂಡ ಹೋಗಲಿಕ್ಕಿದೆ ಸಿಯೋನಿಗೆ. ಹಾಗೆ ನಾನು ಅವ್ರ ಹತ್ರ ಸ್ವಲ್ಪ ಮಾತಾಡೋದು, ಹಸ್ಬೆಂಡ್ ಮಾತಾಡ್ತಾಯಿದ್ರು ಕೂತ್ಕೊಂಡು, ಹಾಗೆ ಅವ್ರ ಹತ್ರ ಸ್ವಲ್ಪ ಮಾತಾಡುವಂಥದ್ದು, ಒಳಗೆ ಬರುವಂಥದ್ದು, ನನ್ನ ಕೆಲಸ ಮಾಡುವಂಥದ್ದು, ಹಾಗೆ ಮಾಡ್ತಾನೆ ಇದ್ದೆ. ಅಂದರೆ ಬೆಳಿಗ್ಗೆ 7 o'clock ಅಂತ ಹೇಳಿದರೆ ನಾವು ತುಂಬ ಬ್ಯುಸಿ ಇರುವ ಟೈಮ್ ಅಲ್ವ, ಹಾಗೆ ಅವರಿಗೆ ಕೂಡ ಗೊತ್ತದು ನಾನು ಬ್ಯುಸಿ ಇರ್ತೇನೆ ಅಂತ ಹೇಳಿ. ಹಾಗೆ ಅವರು ಕೂಡ ಅಡ್ಜಸ್ಟ್ ಮಾಡಿಕೊಂಡ್ರು. ನಾನು ಬಂದು ಇಲ್ಲಿ ಮಾವನಿಗೆ ಬ್ರೇಕ್ಫಾಸ್ಟ್ ಕೊಡೋದಾ ಅಥವಾ ಸಿಯೋನಿಗೆ ಬ್ರೇಕ್ಫಾಸ್ಟ್ ಕೊಡೋದಾ ಹಾಗೆಲ್ಲ ಮಾಡ್ತಾಯಿದ್ದೆ. ಹಾಗೆ ಅವ್ರ ಹತ್ರ ಕೂಡ ಮಾತಾಡ್ತಾ ಇದ್ದೆ. ತುಂಬ ಟೈಮ್ನ ನಂತರ, ಅಂದರೆ ನಾವು ಮೇ ಬಿ ಡಿಗ್ರಿಯಲ್ಲಿರುವಾಗ 3 ವರ್ಷ, ಅಂದರೆ ಅವ್ರದ್ದು ಬೇರೆ ಕ್ಲಾಸ್ ಇತ್ತು, ಬಿ ಬ್ಯಾಚ್, ನಂದು ಎ ಬ್ಯಾಚಲ್ಲಿದ್ದಂಥದ್ದು. ಇಲ್ಲೇ ಮಡಂತರ್ ಸೇಕ್ರೆಡ್ ಆರ್ಟ್ ಡಿಗ್ರಿ ಕಾಲೇಜಲ್ಲೇ ನಾನು ಡಿಗ್ರಿ ಮಾಡಿದ್ದಂಥದ್ದು. ಹಾಗೆ ಅವರು, ನಾನು ಎ ಸೆಕ್ಷನ್, ಅವರು ಬಿ ಸೆಕ್ಷನಲ್ಲಿದ್ದಂಥದ್ದು. ಸ್ವಲ್ಪ ಟೈಮು ಹಾಸ್ಟೆಲಲ್ಲಿ ಇದ್ದರು, ನಾನು ಕೂಡ ಹಾಗೆಯೇ ಹಾಸ್ಟೆಲಲ್ಲಿದ್ದೆ, ಮತ್ತು ಪಿ ಜಿಯಲ್ಲಿ ಕೂಡ ಇದ್ದೆ. ಸೊ ಅವ್ರದ್ದು ಕೂಡ ಸೇಮ್ ಅದೇ ರೀತಿಯಲ್ಲಿ. ಹಾಗೆ ಅವರಿಗೆ ಕೂಡ ಈಗ ಮದುವೆ ಆಗಿ ಒಂದು ಮಗು ಇದೆ. ಹಾಗೆ ರೀಸೆಂಟ್ಲಿ ನನಗೆ ಅವರು ಕಾಂಟ್ಯಾಕ್ಟಿಗೆ ಸಿಕ್ಕಿದಂಥದ್ದು. ರೀಸೆಂಟ್ಲಿ ಅಂದರೆ ಆಯ್ತು, ಇವಾಗ ಒಂದು ವರ್ಷನೇ ಆಗ್ತಾ ಬಂತು ಕಾಣ್ತದೆ. ಅಂದರೆ ಮೊದಲು ಪರಿಚಯ ಇತ್ತು, ಆದರೆ ಹೀಗೆ ಕಾಂಟ್ಯಾಕ್ಟಲ್ಲಿ ಇರಲಿಲ್ಲ ಅಷ್ಟೇ. ಹಾಗೆ ಅವರಿಗೆ ಕೇಕ್ ಎಲ್ಲ ಕೊಟ್ಟು, ಲಂಚ್ ಬಾಕ್ಸ್ ಎಲ್ಲ ಕೊಟ್ಟು ಅವರನ್ನು ಕಳಿಸಿದ ನಂತರ ನಾನಿಲ್ಲಿ ಲಂಚ್ ಬಾಕ್ಸ್ ಸಿಯೋನಿದು ಪ್ಯಾಕ್ ಮಾಡುವ ಅಂತ ಹೇಳಿ ಬಂದಿದ್ದೇನೆ. ನಮ್ಮ ಕೆಲಸ ಏನಿದ್ರು ಫಾಸ್ಟಾಗಿ ಮಾಡಲೇಬೇಕು, ನಾವು ಯಾರು ಬಂದರೂ ಕೂಡ. ಹಾಗೆ ಫಾಸ್ಟಾಗಿ ರೆಡಿ ಮಾಡ್ಕೊಳ್ತಾ ಇದ್ದೇನೆ. ಅನ್ನ, ಕಬಾಬ್, ಮತ್ತು ಅವನಿಗೆ ಸಾರು ಹಾಕಿದರೆ ಇಷ್ಟ ಆಗೋದಿಲ್ಲ ಆಯಿತಾ. ಕೆಲವರು ಕೇಳ್ತಾರೆ ಈಗಲೂ ಕೂಡ, ನೀವು ಯಾಕೆ ಸಾರನ್ನು ಕೊಡೋದಿಲ್ಲ ಅಂತ. ಅವನಿಗೆ ಸಾರನ್ನು ಹಾಕಿದರೆ ಇಷ್ಟ ಆಗೋದಿಲ್ಲ ತಿನ್ನಲಿಕ್ಕೆ. ಕೆಲವೊಮ್ಮೆ ಮನೆಗೆ ಬಂದ ನಂತರ ಜೋರು ಮಾಡ್ತಾನೆ, ಯಾಕೆ ಕೊಟ್ಟದ್ದು ಅಂತ ಹೇಳಿ. ಹಾಗೆಯೇ ಕೊಟ್ಟರು ಕೂಡ ಅವನು ಉಪ್ಪು ಹಾಕಿ ನಾನು ಬೇಯಿಸುವಂಥದ್ದು, ಹಾಗೆಯೇ ಕೊಟ್ಟರು ಕೂಡ ಅವನು ತಿಂದು ಬರ್ತಾನೆ. ಬಟ್ ಸಾರು ಹಾಕಿದರೆ ಕೆಲವೊಮ್ಮೆ ಹಿಂದೆ ಬಂದು ಕಿರಿಕಿರಿ ಮಾಡ್ತಾನೆ. ಮನೆಯಲ್ಲಿ ಕೊಡುವಾಗ ನಾನು ಸಾರು ಹಾಕಿ ಕೊಡುವಂಥದ್ದು, ಆದರೆ ಸ್ಕೂಲಿಗೆ ಅವನ ಇಷ್ಟ ಪ್ರಕಾರ ಕೊಡಬೇಕು. ಮತ್ತು ನನ್ನ ಸಿಯೋನ್ನ ಮೆನುವಲ್ಲಿ ಫ್ರೈಡೇ ಅಂತ ಹೇಳಿದರೆ ಜಂಕ್ ಫುಡ್ ಡೇ ಅಂತ ಅವನು ಯಾವಾಗಲೂ ಹೇಳುವಂಥದ್ದು. ಅಂದರೆ ಇವತ್ತು ಫ್ರೈಡೇ ಅಂತ ಹೇಳ್ತಾ ಇಲ್ಲ ನಾನು, ಬಟ್ ಆ್ಯಕ್ಚುಲಿ ಒಂದು ವೀಕ್ ಡೇಯಲ್ಲಿ ಫ್ರೈಡೇಗೆ ಅವನು ಕಾಯ್ತಾ ಇರುವಂಥದ್ದು. ಯಾಕೆಂದರೆ ಫ್ರೈಡೇ ದಿನ ಅವನಿಗೆ ಕುಕ್ಕೀಸ, ಚಿಪ್ಸ, ಆ ರೀತಿಯಲ್ಲಿ ಬನಾನಾ ಚಿಪ್ಸ್ ಆ ರೀತಿಯಲ್ಲಿ ಏನಾದರೂ ಕೊಡ್ತೇನೆ, ಚಕ್ಕುಲಿ ಏನಾದರೂ ಕೊಡ್ತೇನೆ. ಹಾಗೆ ಅವನು ಫ್ರೈಡೇಗೆ ಕಾಯ್ತಾ ಇರುವಂಥದ್ದು. ಅದು ನಾವು ಮೊದಲಿಂದ ಕೂಡ ಮಾಡಿಕೊಂಡಂಥ ಒಂದು ಅಗ್ರಿಮೆಂಟ್. ಇಡೀ ವಾರ ಅವನು, ಅಂದರೆ ಫ್ರೈಡೇ ಒಂದು ದಿನ ಬಿಟ್ಟು ಉಳಿದ ದಿನ ಎಲ್ಲ ಹೆಲ್ದಿ ಫುಡ್ಡನ್ನು ತಗೊಂಡು ಹೋಗಬೇಕು. ಅಂದರೆ ಫ್ರೂಟ್ಸ್ ಮತ್ತು ಆ ರೀತಿದು ಏನಾದರೂ ತಗೊಂಡು ಹೋಗಬೇಕು, ಹೆಲ್ದಿ ಆಗಿರುವಂಥದ್ದು. ಒಂದು ದಿನ ಸ್ನ್ಯಾಕ್ ಬಾಕ್ಸಿಗೆ, ಒಂದು ದಿನ ಜಂಕ್ ಫುಡ್ ಕೊಡೋದು ಅಂತ ಹೇಳಿ. ಆ ದಿನಕ್ಕೆ ಕಾಯ್ತಾ ಇರ್ತಾನೆ ಅವನು. ಬೆಳಿಗ್ಗೆ ಎದ್ದ ಕೂಡಲೇ ಹೇಳ್ತಾನೆ, ಮಮ್ಮಿ ಇವತ್ತು ಜಂಕ್ ಫುಡ್ ಫ್ರೈಡೇ ಅಂತ ಹೇಳಿ. ಸೊ ಅದು ಚಿಕ್ಕಯಿಂದ, ಅಂದರೆ LKG ಹಾಗೇನು ಮಾಡಿ ಬಂದು ಈಗಲೂ ಕೂಡ ಅದೇ ಅಭ್ಯಾಸ ಅವನಿಗೆ. ಹಾಗೆ ನಮ್ಮ ಡೇಲನಿಗಂತೂ ಸಮಾಧಾನನೇ ಇಲ್ಲ, ಬಂದು ಹಿಂದೆನೇ ಬಂದು ಕಿರಿಕಿರಿ ಮಾಡ್ತಾ ಇದ್ದಾನೆ, ಎತ್ತಿಕೊಳ್ಬೇಕು ಅಂತ ಹೇಳಿ. ಕೆಲವೊಮ್ಮೆ ನಾನು ಅದೇ ಹೇಳಿದಾಗೆ ಅಂದರೆ ಕಳೆದ ವ್ಲಾಗಲ್ಲಿ ಹೇಳಿದ್ದೆ ನಾನು, ಮಕ್ಕಳಿಗೆ ಶುರುವಾದರೆ ಹಠ ಇಬ್ಬರಿಗೆ ಒಟ್ಟಿಗೆ ಶುರುವಾಗೋದಂತ ಹೇಳಿ. ಆಚೆಯಿಂದ ಚಿಕ್ಕದು ಸಹ ಬೊಬ್ಬೆ ಹಾಕ್ತಾ ಇದ್ದಾನೆ, ಈಚೆಯಿಂದ ಇವನು ಸಹ ಬೊಬ್ಬೆ ಹಾಕ್ತಾ ಇದ್ದಾನೆ. ಕೆಲವೊಮ್ಮೆ ಇಬ್ಬರು ಜೋರು ಕೂಗ್ತಾ ಇರ್ತಾರೆ. ಆ ಒಂದು ಸಿಟ್ಟಲ್ಲಿ ಸಿಯೋನಿಗೆ ಹೋಗಿ ಕಚ್ಚಿ ಬರ್ತಾನೆ ಡೇಲನ್ನು. ಅವನು ಕಚ್ಚೋದು ತುಂಬ, ಎಷ್ಟು ಹೊಡೆದ್ರು, ಬಾಯಿಗೆ ಹೊಡೆದ್ರು, ಏನು ಮಾಡಿದ್ರು ಕಚ್ಚೋದು ಅವನಿಗೆ ನೆನಪೇ ಉಳಿಯೋದಿಲ್ಲ. ನಾನು ಎಷ್ಟು ಜೋರಾಗಿ ಹೊಡೆದು ಬಂದರೂ ಸಹ ಸ್ವಲ್ಪ ಹೊತ್ತಲ್ಲಿ ಅವನಿಗೆ ಅದು ನೆನಪೇ ಇರೋದಿಲ್ಲ ಹೊಡೆದಿದ್ದೇನೆ ಅಂತ ಹೇಳಿ. ಅಂದರೆ ಅವ್ರದ್ದು ಏಜೇ ಹಾಗೆ ಅಲ್ವಾ. ಹಾಗೆ ನಾನಂದರೆ ತುಂಬ ಜಾಸ್ತಿ ಜೋರಾಗಿಲ್ಲ ಹೊಡಿಲಿಕ್ಕೆ ಹೋಗೋದಿಲ್ಲ, ಯಾಕಂದರೆ ಅದು ಈಗಲೂ ಚಿಕ್ಕದು, 2 ವರ್ಷ ಆದದಷ್ಟೇ ಅದಕ್ಕೆ. ಹಾಗೆ ಆದಷ್ಟು ಸಿಯೋನಿಗೆ ಹೇಳುವಂಥದ್ದು, ಓಡಬೇಕು ನೀನು ಅಂತ ಹೇಳಿ. ಹಾಗೆ 3 ಕೂಗ್ಲಿಕ್ಕೆ ಸ್ಟಾರ್ಟ್ ಮಾಡಿದರೆ ನಾನು 3ರನ್ನು ಹಾಗೇ ಬಿಟ್ಟು ಎಲ್ಲಾದರೂ ಸ್ವಲ್ಪ ಹೊತ್ತು ಸಪ್ರೇಟಾಗಿ ಹೋಗಿ ನಿಂತು ದೂರದಿಂದ ಅವರನ್ನು ನೋಡ್ತಾ ಇರ್ತೇನೆ. ಏಕೆಂದರೆ ತಲೆ ಹಾಳಾದಾಗೆ ಆಗ್ತದೆ. ಒಂದೊಂದಿರೋರೇ ನೀವು ಮನೆಯಲ್ಲಿ ಹೇಳ್ತಾ ಇರ್ತೀರ, ಮಕ್ಕಳು ನೋಡ್ಕೊಳ್ಳೋದು ಕಷ್ಟ ಆಗ್ತದೆ ಅಂತ ಹೇಳಿ, ಮಗುವನ್ನು ನೋಡಲಿಕ್ಕೆ. ಹಾಗೆ ನಮ್ಮ ಒಂದು ಅವಸ್ಥೆಯನ್ನು ಯೋಚನೆ ಮಾಡಿ ನೋಡಿ, 3 ಒಟ್ಟಿಗೆ ಕೂಗುವಾಗ ಅಂತೂ ತಲೆ ಹಾಳಾಗ್ತದೆ. ಆದರೂ ಹೇಗೂ ನಡೀತಾ ಇದೆ, ಪರವಾಗಿಲ್ಲ.
ಇಲ್ಲಿ ನಮ್ಮ ಪಕ್ಕದ ಮನೆಯವರ ತೋಟದಲ್ಲಿ 5-6 ನವಿಲು ಒಟ್ಟಿಗೆ ಕೂತ್ಕೊಂಡಿತ್ತು. ಹಾಗೆ ನಾನು ಸಿಯೋನಿಗೆ ಕರೆದು ತೋರಿಸ್ತಾ ಇದ್ದೆ. ಮಕ್ಕಳನ್ನು ಕೂತ್ಕೊಳ್ಳಿಸಲಿಕ್ಕೆ ಹೇಗಿದ್ದರೂ ಟಿ ವಿ ಹಾಕಲೇಬೇಕು. ಕೆಲವರು ಹೇಳ್ತಾರೆ ಬೆಳಿಗ್ಗೆನೇ ಟಿ ವಿ ಹಾಕಿ ಕೊಡಬೇಡಿ ಅಂತ ಹೇಳಿ. ಟಿ ವಿ ಹಾಕದಿದ್ದರೆ ನನ್ನ ಕೆಲಸನೇ ಆಗೋದಿಲ್ಲ ಆಯಿತಾ. ಕರೆಕ್ಟ್ ಟೈಮಿಗೆ ಸ್ಕೂಲಿಗೆ ಕಳಿಸಬೇಕಾದ್ರೆ ಟಿ ವಿ ಹಾಕಲೇಬೇಕಾಗ್ತದೆ. ಮತ್ತು ನಾನು ಅವರಿಗೆ ಆಫ್ ಮಾಡಿಬಿಡ್ತೇನೆ. ಟಿ ವಿ ಯಾವಾಗಲೂ ಹಾಕೋದಿಲ್ಲ. ಕೆಲವೊಮ್ಮೆ ಡಿಪೆಂಡ್ ಆಗ್ತದೆ ಮೂಡ್ ಮೇಲೆ. ಸರಿಯಾಗಿ ಎದ್ದಿದ್ದರೆ ಖುಷಿಯಿಂದ ಇದ್ದರೆ ಟಿ ವಿ ಹಾಕೋದೇ ಇಲ್ಲ. ಕಿರಿಕಿರಿ ಮಾಡಿ ಎಲ್ಲ ಎದ್ದರೆ ಉಂಟಲ್ಲ, ಸ್ಕೂಲಿಗೆ ಹೋಗಲ್ಲ ಅಂತ ಕೂಗಲಿಕ್ಕೆ ಸ್ಟಾರ್ಟ್ ಮಾಡಿದರೆ ಆ ದಿನ ಟಿ ವಿ ಹಾಕ್ತೇನೆ. ಹಾಗೆ ಸಿಯೋಂದು ನೇಲ್ಸ್ ಕೂಡ ಟ್ರಿಮ್ ಮಾಡಲಿಕ್ಕಿತ್ತು. ನೇಲ್ಸ್ ಎಲ್ಲ ಟ್ರಿಮ್ ಮಾಡಿ ಯೂನಿಫಾರ್ಮ್ ಎಲ್ಲ ಹಾಕಿದ್ದೀನಿ. ಈಚೆಯಿಂದ ನಾನು ಸೌಂಡು ಈ ವಿಡಿಯೋದು ಯಾಕೆ ಮ್ಯೂಟ್ ಮಾಡಿದೆ ಅಂತ ಹೇಳಿದರೆ, ಈಚೆಯಿಂದ ಮಗು ಕೂಗ್ತಾನೇ ಇದೆ ಎತ್ತಿಕೊಳ್ಳಿಕ್ಕಂತ ಹೇಳಿ. ಫೀಡ್ ಕೊಟ್ಟಿದ್ದೇನೆ, ಸ್ಟಿಲ್ ಎತ್ತಿಕೊಳ್ಬೇಕು ಅಂತ ಹೇಳಿ. ಈಗ ಅಂದರೆ ನಾವು ಕಾಣ್ತೇವಲ್ಲ ಆಚೆ ಈಚೆ ಹೋಗೋದು, ನನ್ನನ್ನು ಯಾಕೆ ಎತ್ತುದಿಲ್ಲ ಅಂತ ಹೇಳಿ. ಯಾರಾದರೂ ಬರುವಾಗ ಕಾಲು ಹೀಗೆ ಎತ್ತಿ ಸೊಂಟ ಎತ್ತಿ ಕೊಡೋದು, ಅಂದರೆ ಎತ್ತಿಕೊಳ್ಳಿ ನನ್ನನ್ನು ಅಂತ ಹೇಳಿ. ಕೈಯಲ್ಲಿ ಇಟ್ಕೊಳ್ಳೋದು ಅಂದರೆ ತುಂಬ ಇಷ್ಟ ಅವನಿಗೆ. ಮತ್ತು ವೆಯ್ಟ್ ಎಷ್ಟಿದೆ ಅಂತ ಕೇಳ್ತಾ ಇದ್ದೀರಾ ಮಗುವಿದು ವೆಯ್ಟ್ ನನಗೆ ರೀಸೆಂಟ್ಲಿ ನೋಡಲೇ ಇಲ್ಲ ಆಯಿತಾ. 6,300 ಇದ್ದ ಮೊದಲು. ಆದರೆ ಹತ್ರ ಒಂದು ತಿಂಗಳಾಯಿತು ಕಾಣ್ತದೆ ನೋಡಿ 6,300 ಇದ್ದಾಗ. ಆದರೆ ಗೌರ್ಮೆಂಟ್ ಹಾಸ್ಪಿಟಲ್ ಇಂಜೆಕ್ಷನಿಗೆ ಹೋದಾಗ ಅಲ್ಲಿ 1 ತಿಂಗಳ ಮಗುವಿದು ಒಂದೇ ವೆಯ್ಟ್ ತೋರಿಸ್ತದೆ, ಈ 4 ತಿಂಗಳ ಮಗುವಿದು ಒಂದೇ ವೆಯ್ಟ್ ತೋರಿಸ್ತದೆ. ಹಾಗಾಗಿ ಯಾವುದು ನಂಬುದಲ್ಲ. ಹಾಗೆ ಅದು ವೆಯ್ಟಿದು ಮೆಷಿನ್ ಸರಿ ಇರಲಿಲ್ಲ, ಹಾಗೆ ನೋಡಲಿಲ್ಲ. ಎಲ್ಲಿಯಾದರೂ ಡಿಜಿಟಲ್ ಅಥವಾ ನಮ್ಮ ಫ್ಯಾಕ್ಟ್ರಿಗೆ ಹೋದರೆ ನೋಡಬೇಕಷ್ಟೇ ಮಗುವಿದು ವೆಯ್ಟ್ ಎಷ್ಟಿದೆ ಅಂತ ಹೇಳಿ. ಡೇಲನ್ 12 kg ಇದ್ದಾನೆ, ಸಿಯೋನ್ 15 kg ಇದ್ದಾನೆ. ಮತ್ತು ಮಗುವಿಗೆ ಈಗ 4.5 ತಿಂಗಳಾಯಿತು. ಈ ತಿಂಗಳ 16 ಬಂದರೆ ಕಂಪ್ಲೀಟ್ ಆಗ್ತದೆ, 5 ತಿಂಗಳಾಗ್ತದೆ. ಎಷ್ಟು ಬೇಗ 5 ತಿಂಗಳು ಹೋಯ್ತಂತ ಇಲ್ಲ. ಈ ವಿಡಿಯೋ ಮೇ ಬಿ ಲಾಸ್ಟ್ ಕಾಣ್ತದೆ. ಆ ಬುಕ್ಕು ಸರಿಯಾದ ಒಂದು ಅಂದರೆ ಸರಿಯಾದ ರೀತಿಯಲ್ಲಿ ಇರುವಂಥದ್ದು. ಅದನ್ನು ತಗೊಂಡು ಹೋಗಿ ಬಕೆಟಲ್ಲಿ ಮುಳುಗಿಸಿ ಅರ್ಧ ಭಾಗ ಮಾಡಿದ್ದಾನೆ ಮಧ್ಯದಿಂದ. ಸ್ವಲ್ಪ ಹೊತ್ತು ನಾನು ಕಣ್ಣು ಆಚೆ ಮಾಡಿದಷ್ಟೇ, ಅಷ್ಟರೊಳಗೆ ಅಷ್ಟು ಕೆಲಸ ಆಗಿದೆ. ಈಗ ಅದು ಲಾಸ್ಟಿದೊಂದು ಪೇಜ್ ಮಾತ್ರ ವರ್ಕ್ ಆಗ್ತಾ ಉಂಟು. ಲಾಸ್ಟಿದಿರ್ತದಲ್ಲ ರಟ್ಟು, ಅದು ಮಾತ್ರ ವರ್ಕ್ ಆಗ್ತದೆ 3 ಬ್ಯಾಟ್ರಿ ಹಾಕಿದರೆ. ಹಾಗೆ ಅದನ್ನು ಕೂಡ ಲಗಡಿ ತೆಗೆದಿದ್ದಾನೆ. ನಾನು ಹೇಳಲಿಲ್ವ ಸ್ವಲ್ಪ ಪೋಖ್ರಿ ಅಂತ ಹೇಳಿ. ಹಾಗೆ ಇದು 2ನೇ ಬುಕ್ಕ ಒಂದು. ಹಾಗೆ ಅವನಿಗೆ ದೋಸೆಗೆ ಹನಿ ಹಾಕಿ ಕೊಟ್ಟಿದ್ದೇನೆ. ಆಗದು ಅವನು ತಿನ್ನಲಿಲ್ಲ ಬೆಳಿಗ್ಗೆ ಸಹ. ಹಾಗೆ ಹನಿ ಹಾಕಿ ಕೊಟ್ಟಿದ್ದೇನೆ, ಅದನ್ನು ಕುತ್ಕೊಂಡು ತಿಂತಾ ಇದ್ದಾನೆ. ಉಳಿದ ಹಿಟ್ಟೇನಿದೆ ಅದನ್ನು ನಾನು ಇಡ್ಲಿ ಮಾಡಿ ಇಡ್ತೇನೆ. ಈ ಇಡ್ಲಿ ಸ್ಟೀಮರ್ ಇದು ಕೂಡ ಲಿಂಕ್ ಕೇಳ್ತೀರಾ, ಇದರದ್ದು ಲಿಂಕ್ ಇಲ್ಲ. ಇದು ಆಫ್ಲೈನಲ್ಲಿ, ಇದು ನನ್ನ ಅತ್ತಿಗೆ ಅವರ ಮನೆಯಲ್ಲಿ ಇದ್ದಂಥದ್ದು. ಅವರು ಯೂಸ್ ಮಾಡೋದಿಲ್ಲ ಅಂತ ಹೇಳಿ ನಮಗೆ ಕೊಟ್ಟಂಥದ್ದು. ಹಾಗೆ ನಾನು ಆಗಿಂದ ಇದನ್ನೇ ಯೂಸ್ ಮಾಡುವಂಥದ್ದು. ಇಲ್ಲಾದರೆ ಅದು ಇಡ್ಲಿ ಕಪ್ಸನ್ನು ಇಡುವಂಥದ್ದು, ತೊಳೆಯುವಂಥದ್ದು ಅದೆಲ್ಲ ತುಂಬ ಕಿರಿಕಿರಿ ಅಂತ ಹೇಳಿ ಅನಿಸುವಂಥದ್ದು. ಹಾಗೆ ಇದು ಈಸಿ ಆಗ್ತದೆ ನನಗೆ. ನಾನು ಇದರಲ್ಲೇ ಇವಾಗ ಇಡ್ಲಿ ಮಾಡ್ಕೊಳ್ಳುವಂಥದ್ದು. ಈ ಹಿಟ್ಟಿಗೆ ಆ್ಯಕ್ಚುಲಿ ನಾನು ಉದ್ದಿನ ಬೇಳೆ ಎಲ್ಲ ಏನು ಹಾಕಲಿಲ್ಲ. ಹಾಗೆ ಇಡ್ಲಿ ಹೇಗೆ ಬರ್ತದೆ ಅಂತ ಸಹ ಗೊತ್ತಿಲ್ಲ. ಆದರೆ ಉಳಿದಿದೆ ಅಲ್ವ ಹಿಟ್ಟು. ಯಾಕೆಂದರೆ ಹಿಟ್ಟು ಜಾಸ್ತಿ ನಾನು ಬೇಕಂತ ಮಾಡ್ಕೊಂಡಿರಲಿಲ್ಲ. ಆದರೆ ಅದು ಫರ್ಮೆಂಟ್ ಆಗ್ತದೆ ಅಲ್ವ, ಈ ಅನ್ನ ಎಲ್ಲ ಹಾಕಿರ್ತೇವಲ್ಲ, ಫರ್ಮೆಂಟ್ ಆಗುವಾಗ ಸ್ವಲ್ಪ ಜಾಸ್ತಿ ಆಗ್ತದೆ ಅದರ ಸೈಜ್. ಹಾಗೆ ಇದು ದಪ್ಪ ದಪ್ಪ ಆಗಿರೋದ್ರಿಂದ ಸ್ವಲ್ಪ ನೀರು ಹಾಕ್ಕೊಂಡಿದ್ದೆ. ಹಾಗೆ ಸ್ವಲ್ಪ ಜಾಸ್ತಿ ಇತ್ತು ಹಿಟ್ಟು. ಮತ್ತು ಒಂದೊಂದು ದೋಸೆ, ಕೆಲವೊಂದು ದಿನ ಕೆಲವರು 2 ದೋಸೆ ತಿಂತಾರೆ, ಕೆಲವೊಂದು ದಿನ ಒಂದೊಂದೇ ದೋಸೆ ತಿನ್ನುವಂಥದ್ದು. ಹಾಗೆ ಇವತ್ತಿನ ದೋಸೆ ಸ್ವಲ್ಪ ದಪ್ಪ ಇತ್ತು, ದೊಡ್ಡದಿತ್ತು ಅಂತ ಹೇಳಿ ಒಂದೊಂದೇ ತಿಂದಿದ್ದಾರೆ. ಹಾಗೆ ಸ್ವಲ್ಪ ಉಳಿದಿತ್ತಲ್ಲ, ಅದನ್ನು ಇಡ್ಲಿ ರೀತಿಯಲ್ಲಿ ಮಾಡಿಕೊಂಡೆ. ಬಟ್ ಇಡ್ಲಿ ಆ ರೀತಿ ಅಂದರೆ ಅದು ಹೋಲ್ ಬರ್ತದಲ್ಲ, ಆ ರೀತಿ ಆಗಿರಲಿಲ್ಲ. ಆದರೆ ಪರವಾಗಿರಲಿಲ್ಲ, ಚೆನ್ನಾಗೇ ಇತ್ತು, ಏನು ತೊಂದರೆ ಇರಲಿಲ್ಲ. ತಿನ್ನಲಿಕ್ಕೆ ಅಂತೂ ಚೆನ್ನಾಗಿತ್ತು. ಯಾಕೆಂದರೆ ಸ್ವೀಟ್ನೆಸ್ ಒಂದಿರ್ತದೆ ಅಲ್ವ, ನಾವು ಇದು ಮೊಳಕೆ ಹಾಕಿ ಅದಕ್ಕೆ ಸ್ವಲ್ಪ ಸಕ್ಕರೆ ಎಲ್ಲ ಹಾಕಿ ಮಾಡಿರ್ತೇವಲ್ಲ, ಹಾಗೆ ಅಪ್ಪಮ್ಮೆಲ್ಲ ತಿಂತೇವಲ್ಲ, ಆ ರೀತಿಯ ಟೇಸ್ಟ್ ಇರ್ತದೆ ಅದರದ್ದು. ಹಾಗೆ ಸಾರಿಗೆ ಅಂತ ಹೇಳಿ ಖಾರ ಕೂಡ ನಾನು ರೆಡಿ ಮಾಡ್ಕೊಂಡಿದ್ದೆ. ಮತ್ತೆ ಎಲ್ಲಿಯಾದರೂ ಕರೆಂಟ್ ಹೋದರೆ, ಈಗ ಮಧ್ಯೆ ಕರೆಂಟ್ ತೆಗಿತಾರೆ, ರೋಡಿದು ಕೆಲಸ ಆಗ್ತಾ ಇರೋದ್ರಿಂದ. ಹಾಗೆ ಖಾರ ಕೂಡ ರೆಡಿ ಮಾಡ್ಕೊಂಡಿದ್ದೆ. ಈಚೆಯಿಂದ ಪಾಸ್ತಾ ಬಾಯ್ಲ್ ಮಾಡಿದ್ದು ಕೂಡ ರೆಡಿಯಾಗಿತ್ತು, ಅದನ್ನು ಕೂಡ ಸೈಡಲ್ಲಿ ಇಟ್ಕೊಂಡಿದ್ದೇನೆ.
ಹನಿ ಕೆಲವರು ಈಗಲೂ ಕೂಡ ಕೇಳ್ತಾ ಇದ್ದೀರಾ, ಹನಿ ನಮಗೆ ಡೆಲಿವರಿ ಸಿಗ್ತದ ಮಂಗಳೂರಿನವರು ನಾವು ಅಂತ ಎಲ್ಲ ಹೇಳಿ. ಹನಿ ಎಲ್ಲ ಕಡೆ ಡೆಲಿವರಿ ಸಿಗ್ತದೆ ಆಯಿತಾ. ನೀವು ಡೆಲ್ಲಿ, ಬಾಂಬೆ, ಬೇರೆ ಎಲ್ಲಿ ಭಾರತದೊಳಗೆ ನೀವು ಎಲ್ಲಿಯೇ ಇದ್ದೀರಾದರೂ ಕೂಡ ನಿಮಗೆ ಡೆಲಿವರಿ ಸಿಗ್ತದೆ. ಆ ಡೆಲಿವರಿ ನಾವು ಕೊಡ್ತೇವೆ ಅಲ್ಲಿ ತನಕ. ಹಾಗೆ ನಿಮಗೆ ಬೇಕಾದರೆ ವಾಟ್ಸಪ್ ನಂಬರಲ್ಲಿ ನಾನು ಡಿಸ್ಕ್ರಿಪ್ಷನಲ್ಲಿ ಕೂಡ ಕೊಟ್ಟಿರ್ತೇನೆ. ಆ ಒಂದು ವಾಟ್ಸಪ್ ನಂಬರಲ್ಲಿ ನೀವು ಆರ್ಡರ್ ಮಾಡ್ಬೋದು. ಆರ್ಡರನ್ನು ಪ್ಲೇಸ್ ಮಾಡಿ ನಿಮಗೆ ಫ್ರೀ ಡೆಲಿವರಿ ಕೂಡ ಸಿಗ್ತದೆ. ಆರ್ಗ್ಯಾನಿಕ್ ಆಗಿ ಶುದ್ಧವಾಗಿರುವಂತಹ ಹನಿ, ನಮ್ಮ ಒಂದು ಓನ್ ಫಾರ್ಮಿನಲ್ಲಿ ಆಗುವಂತಹ ಹನಿ. ಹಾಗಾಗಿ ನಿಮಗೆ ನಂಬಿಕೆಯಿಂದ ಪರ್ಚೇಸ್ ಮಾಡ್ಬೋದು. ಯಾಕೆಂದರೆ ಮೊದಲು ನಾವು ಲೋಕಲಲ್ಲಿಯೇ ಕೊಡ್ತಾ ಇದ್ದಂಥದ್ದು. ಯಾಕೆಂದರೆ ನಾವು ಬಾಕ್ಸಿದು ಕ್ವಾಂಟಿಟಿ ಕೂಡ ಜಾಸ್ತಿ ಮಾಡಿರಲಿಲ್ಲ. ಹಾಗೆ ನಾವು ಕೆಲಸದವರನ್ನು ಜಾಸ್ತಿ ಹೈಯರ್ ಮಾಡಿರಲಿಲ್ಲ ಇದೇ ಕೆಲಸಕ್ಕೋಸ್ಕರ ಅಂತ ಹೇಳಿ. ಬಟ್ ಬಾಕ್ಸಿದು ಕ್ವಾಂಟಿಟಿನ ಜಾಸ್ತಿ ಮಾಡಿ ಪ್ಲೇಸಸನ್ನು ಚೇಂಜ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ ನಂತರ, ಅಂದರೆ ಒಂದು ಕಡೆ ಇಡುವಂಥದ್ದು. ಈಗ ಎಲ್ಲ ಕಾಫಿ ಸೀಸನಲ್ಲಿ ಎಲ್ಲ ಈಗ ಅಂದರೆ ಮೂಡಿಗೆರೆ ಆಚೆ ಆ ರೀತಿ ತಗೊಂಡೋಗಿ ಇಟ್ಟರೆ ಅಲ್ಲಿ ಫ್ಲವರಿಂಗ್ ಎಲ್ಲ ಆಗುವಾಗ ಅಲ್ಲಿ ಕೂಡ ಅವರಿಗೆ ಪಾಲಿನೇಷನಿಗೆ ಕೂಡ, ಅಂದರೆ ಕಾಫಿ ಗಿಡದಲ್ಲಿ ಒಂದು ಕಾಫಿದು ಪರವಾಗಿಲ್ಲ ಹಾಗೆಯೇ ಪಾಲಿನೇಷನ್ ಆಗ್ತದೆ. ಬಟ್ ಇನ್ನೊಂದು ಗಿಡಕ್ಕೆ 2 ಟೈಪ್ ಇದ್ದಿರ್ತದಲ್ಲ, ಅದಕ್ಕೆ ಕ್ರಾಸ್ ಪಾಲಿನೇಷನಿಗೆ ಹನಿ ಬೀಸ್ ಇಂಪಾರ್ಟೆಂಟ್ ತುಂಬ. ಹಾಗಾಗಿ ಹನಿ ಬೀಸ್ ತುಂಬ ಅಗತ್ಯ. ಹಾಗೆ ಹನಿ ಬೀಸ್ ಆ ಒಂದು ಫ್ಲವರಿಗೆ ಕೂಡ ಕೂತ್ಕೊಳ್ತದೆ. ಹಾಗೆ ಅಲ್ಲಿ ಬೇರೆ ಕಡೆ ಎಲ್ಲ ತಗೊಂಡೋಗಿ ಇಡುವಾಗ ಏನಾಗ್ತದೆ ಅಂತ ಹೇಳಿದರೆ ಹನಿ ಜಾಸ್ತಿ ಸಿಗ್ತದೆ. ಒಂದೊಂದು ಟೈಪಿದು ಫ್ಲವರಿಂಗ್ ಸೀಸನಲ್ಲಿ ಒಂದೊಂದು ಕಡೆ ಹನಿ ಜಾಸ್ತಿ ಸಿಗ್ತದೆ. ಹಾಗೆ ಆ ರೀತಿ ಇಡುವಾಗ ಹನಿದು ಕ್ವಾಂಟಿಟಿ ಕೂಡ ಜಾಸ್ತಿ ಇರ್ತದಲ್ಲ. ಹಾಗೆ ಆನ್ಲೈನ್ ಸೇಲ್ ಮಾಡ್ತಾ ಇರುವಂಥದ್ದು. ಹಾಗೆ ನಿಮಗೆ ಬೇಕಾದರೆ ವಾಟ್ಸಪ್ ನಂಬರ್ ಸ್ಕ್ರೀನ್ ಮೇಲೆ ಮೆನ್ಷನ್ ಮಾಡಿರ್ತೇನೆ, ಅದರಿಂದ ನೀವು ಆರ್ಡರ್ ಮಾಡ್ಕೊಳ್ಬೋದು ಆಯಿತಾ. ಹಾಗೆ ನಮ್ಮ ವೆರೈಟಿ ಆಫ್ ಕ್ಯಾಶ್ಯೂಸ್ ಇದೆ, ಡಿಫ್ರೆಂಟ್ ಫ್ಲೇವರ್ಡ್ ಕ್ಯಾಶ್ಯೂಸ್ ಇದೆ, ಲಂಚ್ ಬಾಕ್ಸಸ್ ಇದೆ, ನೈಫ್ ಇದೆ. ಒಳ್ಳೆ ನಿಮಗೆ ಚಿಕನ್, ಪೋರ್ಕ್ ಇಂಥದ್ದೆಲ್ಲ ಕಟ್ ಮಾಡಲಿಕ್ಕೆ ಒಳ್ಳೆ ಶಾರ್ಪ್ ಇರುವಂತಹ ನೈಫ್ ಇದೆ. ಸ್ಟೇನ್ಲೆಸ್ ಸ್ಟೀಲ್, ಇದು ಪ್ರಿಂಟೆಡ್ ನೈಫ್, ನೋಡಲಿಕ್ಕೆ ಕೂಡ ಚೆನ್ನಾಗಿದೆ. ಹಾಗೆ ಗೋಂದು ಮೈಯನ್ನು ತಂಪಿಡಲಿಕ್ಕೆ, ಈ ಸಮ್ಮರ್ಸಲ್ಲಿ ಮೈಯನ್ನು ತಂಪಾಗಿಡಲಿಕ್ಕೆ, ರಿಚ್ ಇನ್ ಕ್ಯಾಲ್ಶಿಯಮ್, ರಿಚ್ ಇನ್ ಫೈಬರ್, ಹಾಗೆ ಹೈಡ್ರೇಷನ್ ಕೂಡ ಚೆನ್ನಾಗಿರ್ತದೆ. ನಿಮಗೇನಾದರೂ ಕಾನ್ಸ್ಟಿಪೇಷನ್ ಅಂಥದ್ದೇನಾದರೂ ಪ್ರಾಬ್ಲಮ್ ಇದ್ದರೂ ಕೂಡ ತುಂಬ ಒಳ್ಳೆಯದು. ಅದು ಬೇಕಾದರೆ ಅದು ಕೂಡ ಇದೆ, ಅದನ್ನು ಕೂಡ ಆರ್ಡರ್ ಮಾಡ್ಬೋದು. ಹಾಗೆ ನಾನು ಮಗು ನನ್ನ ಕಣ್ಣಿನ ಮುಂದೆ ಇರಲಿ ಅಂತ ಹೇಳಿ ಮಗುನ ತಂದಿಲ್ಲಿಟ್ಟಿದ್ದೇನೆ. ಇದು ಈಗ ಓಡ್ತಾ ಇರೋದು ಯಾಕೆ ಗೊತ್ತಾ, ಮೇನಿದು ಟೆಂಪೋದು ಸೌಂಡ್ ಆಗ್ತಾ ಉಂಟು. ಅವರಿಗೆ ಕೈ ತೋರಿಸಿ ನಿಲ್ಲಿಸಲಿಕ್ಕೆ ತುಂಬ ದುಡ್ಡಿದ್ದ ಹಾಗೆ ಜೇಬಲ್ಲಿ ಓಡಿದಾನೆ ಹೊರಗೆ. ಅವರು ಕೂಡ ಮೊನ್ನೊಂದಿನ ನಿಲ್ಲಿಸಿದ್ರು, ನಾನು ಮತ್ತೆ ಅವ್ರನ್ನ ಕಳಿಸಿದೆ ಬೇಡ ಅಂತ ಹೇಳಿ. ಇವನು ಕೈ ತೋರಿಸುವಂಥದ್ದು ಅವರಿಗೆ ಟೆಂಪೋ ಬರುವಾಗ. ಹಾಗೆ ಅವನಿಗೆ ಓಡಿದಾನೆ. ನಾನು ಅವನಿಗೆ ಟಾಯ್ಸನ್ನು ಕೊಟ್ಟಿದ್ದೇನೆ. ಮೊದಲಿಗೆ ಬಾಗಿಲಾಕಿ ಬೀಗ ಹಾಕಬೇಕಿಲ್ಲಾದರೆ ಸೀದಾ ಹೊರಗೆ ಹೋಗಿ ಟೆಂಪೋ ಬರುವಾಗ ರೋಡ್ ಹತ್ರ ಹೋಗ್ತಾನೆ. ಇಷ್ಟೇ ಇವತ್ತಿನ ವ್ಲಾಗ್. ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.